ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಅಕ್ಕ ನೂಡಲ್ಸ್ ಯಾವ ರೀತಿ ಮನೆಯಲ್ಲೇ ಸೂಪರಾಗಿ ಸ್ಪೈಸಿಯಾಗಿ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ ಹೆಂಗೆ ಮಾಡೋದಂತ. ಇವಾಗ ನೋಡ್ರಿ ನಾನು ಒಂದು ಬೊಗಣಿನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದೆರಡು ಚರಿಗೆ ನೀರನ್ನು ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಂಡ್ಬಿಟ್ಟು ಒಂದಿಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಕುದಿಸೋಕ್ಕೆ ಇಟ್ಟಿದ್ದೀನಿ. ಇವಾಗ ಅಕ್ಕ ನೂಡಲ್ಸ್ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಯಾವ್ದು ಅವೈಲೇಬಲ್ ಇದೆಯೋ ಸೊ ಅದನ್ನು ತೊಗೋಬೋದು. ನನ್ನ ಹತ್ರ ಅಕ್ಕ ನೂಡಲ್ಸ್ ಇತ್ತು, ಸೊ ನಾನು ಅಕ್ಕ ನೂಡಲ್ಸ್ನ ತೊಗೊಂಡಿದ್ದೀನಿ. ಇವಾಗ ನೀರು ಗರಂ ಆದ ತಕ್ಷಣ ಅಕ್ಕ ನೂಡಲ್ಸ್ನ ಅದಕ್ಕೆ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಟ್ಬಿಡಬೇಕು. ಏನಿಲ್ಲ ಅಂದರೆ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಕುದ್ದಿರುತ್ತೆ. ಇದು ಜಾಸ್ತಿ ಕುದಿಸ್ಕೊಳ್ಳೋ ಹಂಗಿಲ್ಲ, ಒಂದು 70% ಕುದಿಸ್ಕೊಂಡ್ರೆ ಸಾಕು. ಅದು ಕುದಿಯೋ ಅಷ್ಟೊತ್ತಿಗೆ ಈ ಕಡೆ ನಾವು ಒಂದು ಉಳ್ಳಾಗಡ್ಡಿ ಮತ್ತು ಸಿಮ್ಲಾ ಮಿರ್ಚಿ, ಒಂದು 2 ಮೆಣಸಿನ್ಕಾಯಿ ಮತ್ತು ಪತ್ತ ಗೋಬಿನ ತೊಗೊಂಡ್ಬಿಟ್ಟು ಅದನ್ನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಇದೆಲ್ಲ ಕುದ್ದಿದೆ, ಒಂದು 70% ಕುದ್ದಾಗಿದೆ. ಸೊ ಇದನ್ನು ನಾನು ಒಂದು ಜಾರ್ಡೆ ಇಟ್ಕೊಂಡ್ಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ. ನೀರೆಲ್ಲ ಬಿಸಿ ನೀರೆಲ್ಲ ಹೊರಗೆ ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ತಣ್ಣ ನೀರು ಕೂಡ ಹಾಕ್ತಾಯಿದ್ದೀನಿ. ಯಾಕಂದರೆ ತಣ್ಣ ನೀರು ಯಾಕೆ ಹಾಕಬೇಕು ಅಂತಂದರೆ ಈ ನೂಡಲ್ಸು ಸ್ವಲ್ಪ ಅಂಟ್ಕೊಂಡ್ಬಿಡುತ್ತೆ ತಣ್ಣ ನೀರು ಹಾಕಲಿಲ್ಲ ಅಂದರೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಮೇಲೆ ಸ್ವಲ್ಪ ತಣ್ಣ ನೀರು ಹಾಕಿಬಿಟ್ರೆ ಮುಗೀತು. ಇವಾಗ ಒಂದು ಬೊಗಣಿನ ಇಟ್ಕೊಂಡ್ಬಿಟ್ಟು ಅದಕ್ಕೆ 1-2 ಚಮಚ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಸೊ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚಿಟ್ಪಟ ಅಂದಮೇಲೆ ಉಳ್ಳಾಗಡ್ಡಿ ಸ್ವಲ್ಪ ಹೊತ್ತು ಮೆತ್ತಗಾಗೋ ತನಕ ಕುದಿಸ್ಕೊಂಡ್ಬಿಟ್ರೆ, ಜಾಸ್ತಿ ಕುದಿಸೋಗಿಲ್ಲ, ಸ್ವಲ್ಪನೇ ಸಾಫ್ಟ್ ಆದರೆ ಸಾಕು. ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾನಿವಾಗ ಇದಕ್ಕೆ ಸಿಮ್ಲಾ ಮಿರ್ಚಿ ಹಾಕ್ಕೊಳ್ತಾ ಇದ್ದೀನಿ. ಸಿಮ್ಲಾ ಮಿರ್ಚಿ ಹಾಕ್ಕೊಂಡಾದ್ಮೇಲೆ ಗೋಬಿಗಡ್ಡೆನೂ ಹಾಕ್ಕೊಳ್ತಾ ಇದ್ದೀನಿ, ಪತ್ತ ಗೋಬಿ ಅದು ಕೂಡ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ನೆಸ್ ಆದಮೇಲೆ ಇದಕ್ಕೆ ನಮಗೆ ಯಾವ ಮಸಾಲೆ ಬೇಕಲ್ಲ ಅದನ್ನೆಲ್ಲ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಉಪ್ಪು, ಖಾರ ಮತ್ತು ಟೊಮೆಟೊ ಸಾಸು ಮತ್ತು ಸಿಜ್ವಾನ್ ಚಟ್ನಿ ಮತ್ತು ಸೋಯಾ ಸಾಸು ಇದನ್ನೆಲ್ಲವನ್ನು ಯೂಸ್ ಮಾಡಿದ್ದೀನಿ. ಇದರಲ್ಲಿ ನೀವೇನು ಸ್ಕಿಪ್ ಮಾಡಿದ್ದೀರಾ ಅಂತಂದ್ರೂ ಸೋಯಾ ಸಾಸು, ಸಿಜ್ವಾನ್ ಚಟ್ನಿ ಮತ್ತು ಟೊಮೆಟೊ ಸಾಸು ಇದನ್ನು ಸ್ಕಿಪ್ ಮಾಡಬೇಡಿ. ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೆ ಸಿಜ್ವಾನ್ ಚಟ್ನಿ ಮತ್ತು ಸೋಯಾ ಸಾಸು. ಇದರಿಂದನೇ ಟೇಸ್ಟು ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಟೊಮೆಟೊ ಸಾಸ್ ಇಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ, ಅದ್ರ ಬದಲು ನೀವು ಟೊಮೆಟೊ ಯೂಸ್ ಮಾಡಿದರೆ ನಡೆಯುತ್ತೆ. ಬಟ್ ಸಿಜ್ವಾನ್ ಚಟ್ನಿ ಮತ್ತು ಸೋಯಾ ಸಾಸ್ ಮಿಸ್ ಮಾಡಬೇಡಿ. ಅದಾದಮೇಲೆ ನನ್ನ ಹತ್ರ ಒಂದು ಸ್ವಲ್ಪ ಚಿಕನ್ 65 ಮಾಡಿದ್ದು ಫ್ರೈ ಇತ್ತು, ಸೊ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡೆ. ನಿಮ್ಮ ಹತ್ರ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ನೀವು. ಇವಾಗ ನೋಡಿ ನೂಡಲ್ಸ್ ಮಸಾಲ ಇದೆ, ಈ ನೂಡಲ್ಸ್ ಮಸಾಲಾನ ಅರ್ಧನ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ನಾನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ನೂಡಲ್ಸ್ ಮಸಾಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೂಡಲ್ಸ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಮಸ್ತಾಗಿರೋ ನೂಡಲ್ಸು ರೆಡಿ ಆಗುತ್ತೆ. ಸೊ ಮಿಕ್ಸ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡಿ. ನಾನು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಈ ರೀತಿ ಬಿಡಿಯಾಗಿ ಮಾಡಿಕೊಂಡೆ. ಅದಾದಮೇಲೆ ಚಮ್ಮಚಿಂದ ಈ ರೀತಿಯಾಗಿ ಎಲ್ಲವನ್ನು ಕಲಿಸ್ಕೊಂಡು ಈ ರೀತಿಯಾಗಿ ಮಸ್ತಾಗಿರೋ ನೂಡಲ್ಸು ರೆಡಿ ಮಾಡಿಕೊಂಡೆ. ನೋಡಿ ಸ್ವಲ್ಪ ಕಲಿಸ್ಬೇಕಂದ್ರೆ ನಂದು ಜಾಸ್ತಿ ಕ್ವಾಂಟಿಟಿಯಲ್ಲಿದೆ ಅಂತ ಸ್ವಲ್ಪ ಕಲಸೋಕ್ಕೆ ಟೈಮ್ ತೊಗೊಂತು. ನಿಮ್ದು ಏನಾದರೂ ಕಮ್ಮಿ ಕ್ವಾಂಟಿಟಿಯಲ್ಲಿದ್ದರೆ ಏನು ಟೈಮ್ ತೊಗೊಳ್ಳಲ್ಲ. ಇವಾಗ ನೋಡಿ ಪಾಸ್ತಾ ಮಸಾಲ ಅರ್ಧ ಏನು ತೆಗೆದು ಇಟ್ಕೊಂಡಿದ್ವಲ್ವ, ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಸಿ ಆಗೋಕ್ಕೆ ಬಿಟ್ಬಿಟ್ಟು, ಜಾಸ್ತಿ ಏನಿಲ್ಲ, ಒಂದು 2-3 ನಿಮಿಷ ಮುಚ್ಚಿಬಿಟ್ಟು ಬಿಟ್ಟರೆ ಸಾಕು. ಅದಾದಮೇಲೆ ಮಸ್ತಾಗಿರೋ ಸ್ಪೈಸಿಯಾಗಿರೋ ನೂಡಲ್ಸ್ ರೆಡಿ ಆಯಿತು ನೋಡಿ. ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ನೂಡಲ್ಸ್ ಅಂತೂ ತುಂಬ ಚೆನ್ನಾಗಾಗಿದೆ, ಸ್ಪೈಸಿ. ಇವಾಗ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಪತ್ತ ಗೋಬಿನ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್, ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ನಮ್ಮ ಮನೇಲಂತೂ ಈ ನೂಡಲ್ಸು ಎಲ್ರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಂಗೆ ಇಷ್ಟ ಆದರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್, ಟೇಕ್ ಕೇರ್.